ಶ್ರೀಕೃಷ್ಣನಲ್ಲ, ಹೋದವರ್ಯಾರು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿ ವಿಚಾರವೇನಾಯಿತು? ನಡೆಯಿತು. ಇಲ್ಲ ಅವನಿಗೆ ಹಣ ನಡೆಯಲಿ ನನಗೆ ತೋರಿಸಲು ನಾನು ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮ ಅಣ್ಣನ ಮಾತು ಮುಗಿಯಿತು. ಯದುಪತಿ, ಸಭೆಯಲ್ಲೇ ನಡೆಯಿತು. ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಸಂಧಿ ಐತೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ನಿನ್ನ ಅಭಿಮತವಾಯಿತು. ಅಜ್ಞಾತವಾದದಲ್ಲೇ ಹಂಚುನಲ್ಲಿ ಬಲಪಡಿಸಲು ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಲಪಡಿಸಲು ಪಾಂಡು ಪುತ್ರರ ಮೇಲೆ ಆಕ್ರೋಶ ಬೇಕೆ? ಭೀಮ, ನಿನಗಿಷ್ಟೊಂದು ಅಸಹನ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ ಮುಂದೇನಾಯಿತು? ನಿಮ್ಮ ವಿಚಾರವನ್ನೆಲ್ಲವನ್ನೂ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೆಲ್ಲರೂ ನಿಮ್ಮ ಸಂದೇಶವನ್ನು ಒಪ್ಪಿದರು. ಈ ದುರ್ವಾದ್ಯಗಳು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದ ಕೃಷ್ಣ. ಎಂದು ನಾನು ಹೊರಡುವೆನು. ಸಹೋದರೇ, ನಿಮ್ಮ ಪೌರುಷದ ಪರವನ್ನು ನೀವೇ ಬಂಧಿಸಿ. ಭೀಮನು ಅದರ ಯಾವ ಪಾದವನ್ನು ಅಪೇಕ್ಷಿಸಲಿಲ್ಲ. ಯೋಗ್ಯ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇವೆ ಭೀಮಸೇನ, ನೀನು ನಿಜವಾಗಿಯೂ ವಿಡಂಬಾಪತಿಯೇ. ಇಷ್ಟೊಂದು ರಕ್ಕಸಿ ಇಲ್ಲದಿದ್ದರೆ, ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ವಿಷಯಗಳೆಲ್ಲವನ್ನು ಕೇಳು. ನಿನಗೊಪ್ಪುವ ವಿಚಾರ ಹೊಂದಿದೆ ಭೀಮಸೇನ. ದುರ್ಯೋಧನನು ನಿನಗೆ ಒಂದು ಪ್ರಿಯ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಓ ಹೋದರೆ ಅವನ ಉದ್ದೇಶವೂ ಸತ್ಯಲ್ಲ. ಕೃಷ್ಣ, ಏನು ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಬಂದು ಹೀಗೆ ಕುಳಿತುಕೊಳ್ಳಬೇಕು. ಆಗ ನಿನಗೆ ಒಪ್ಪುವ ವಿಚಾರವನ್ನು ಹೇಳುವೆನು. ಇಲ್ಲ ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ನಿನ್ನ ಆ ಗದೆಯನ್ನು ಕ್ಷಣಕಾಲ ದೂರದಲ್ಲಿಡು. ನಿನ್ನ ಆ ಗದೆಯನ್ನು ಕ್ಷಣಕಾಲ ದೂರದಲ್ಲಿಡು. ಯಾಜ್ಞಸೇನೆಯು ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ? ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದ್ರೆ? ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುತ್ತದೆ ಎಂದು ನೋಡು. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸಿ. ಯಾಜ್ಞಸೇನಿ, ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಅಣ್ಣ, ಇದೇನು ಪರಿಹಾಸವೇ? ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರನ್ನು ನೀನು ನಿಪುಣೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು.
ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಸರ್ವಾಂಗಗಳನ್ನು ಬಂಧಿಸಬೇಕಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು ವಾಸುದೇವ? ಯಾರು ಇನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಹಂಕಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ನೆರವೇರಿಸಿದನು. ಯಾರಿಗೆ ಸಾಧ್ಯ ಇಂತಹ ಸಾಹಸ ಕಾರ್ಯ ಮಾಡಲು? ಏನು ಹೇಳಿದ ಕೃಷ್ಣ? ಈ ಅಂಗಡಿನ ನಿನ್ನನ್ನು ಬಂಧಿಸಲಿದ್ದರೆ ಯಾರು ಅಪರಾಧಿಕರು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಿಗೆ ಕೊಟ್ಟ ಮಾತನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗಿನ್ನು ಬಂದೋದಿ ಇರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವನ್ನಾಗಿ ಮಾಡಿ ಈಗ ನಾನು ಈ ಸಂದೇಶಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡುತ್ತಿರುವೆನು. ಕೃಷ್ಣ, ನೀನು ತಿಳಿದಿರುವೆ, ನಾನು ಇದ್ದವನು ಅಪೇಕ್ಷಿತ ಅಲ್ಲವನೆಂದು. ಅದಕ್ಕಾಗಿ ನಾನು ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ದೇನೆಂದು. ನನ್ನ ಕೈಗಳನ್ನು ಬಿಟ್ಟು ಬೇಡ, ನಾನೇ ಬಿಟ್ಟುಕೊಳ್ಳುವನು. ಎಲ್ಲರೂ ಕೇಳಿ, ಓ ದಿನ ದುರ್ಯೋಧನ ಒಂದು ವರದಲ್ಲಿ ನಮ್ಮ ಕೌರವರು ದುರ್ದೈವವು ಕೌರವ ಮಹಾ ಪರಮಾವಧಿಯನ್ನು ಹುಟ್ಟಿದಾಗ ಕೃಷ್ಣ ದುರ್ಯೋಧನನ ಅಪಮಾನವನ್ನೇ ಕಣ್ಣೀರಿಡುತ್ತಾ ಮುಕ್ತ ಕೇಸಿಯಾಗಿ ಪೌರ್ಣದಲ್ಲಿ ಆ ದಿನ ಸಮ್ಮುಖದಲ್ಲಿ ಪ್ರತಿಕ್ರಿಯೆ ಈಗ ಈ ಯುದ್ಧದ ಸನ್ನದ್ಧ ರಾಮವನ್ನು ಪುನಃ ಪ್ರಯತ್ನಿಸುವುದನ್ನು ಮಾಡಲು
ಭೀಮನ ಪಾತ್ರ ಮಾಡಿರ್ತಕ್ಕಂಥ BH ಹನುಮಂತರಾಯ ಇವರಿಗೆ ಅದೇ ಗ್ರಾಮದ ಚಂದ್ರುಂಟೆ ಗ್ರಾಮದ ಅಂಬೇಡ್ಕರ್ ಯುವಕ ಬಳಗದಿಂದ ಅವರಿಗೆ ಅತ್ಯಂತ ಅಭಿಮಾನಪೂರ್ವಕವಾಗಿ ಸನ್ಮಾನವನ್ನ ಮಾಡ್ತಾರೆ. ಒಂದು 2 ನಿಮಿಷಗಳ ಕಾಲ ಅವರಿಗೆ ಗೌರವ ಕೊಡ್ಬೇಕಂತ. प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहम् तं सूर्यं प्रणमाम्यहम् अरुणोदयाय शरणाय करुणारस सिंधुवे असमान बलाय दीन जन संरक्षकाय नमस्ते भास्करा. ಕೃಷ್ಣನು ಹೇಳಿದ ಸ್ಥಾನವಿದೆ. ಅಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆಂದು ಆ ಪರಮಾತ್ಮ ಹೇಳಿದನು. ಆ ರಹಸ್ಯವನ್ನು ದೇವ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿಂದಲೂ ಜಗತ್ತನ್ನು ಬೆಳಗುತ್ತಿದೆ. ನೀನು ರಹಸ್ಯವನ್ನು ಖಂಡಿತವಾಗಿ ತಿಳಿದಿರಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಕರ್ಣ, ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆ ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಕರ್ಣ, ನಾನು. ನೀನು ಏನು ಹೇಳಿವೆ ತಾಯಿ ನನಗೆ ತಿಳಿಯಿತು. ಆದರೆ ನಿನ್ನ ಕಣ್ಣುಗಳಿನ ಕರ್ಣ ದೃಷ್ಟಿಯು ಪ್ರಾಪ್ತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ನಿಮ್ಮನ್ನು ಕರಗಿಸುತ್ತದೆ. ನಿನ್ನ ಧ್ವನಿಯು ನನ್ನ ಹೃದಯ ಅಂತರಾಳದಲ್ಲಿ ನೆಲಗೊಂಡು ಹೋಗಿದ್ದು ಚಿಕ್ಕಂದ ನೆನಪುಗಳು ಚೇತರಿಸಿ. ತಾಯಿ, ನೀನು ಯಾರು? ನಮ್ಮಿರುವ ಸಂಬಂಧವೇನು? ನಾನು ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಅರ್ಜುನನ ತಾಯಿ? ಹೌದು, ಅರ್ಜುನನ ತಾಯಿ. ಆದರೆ ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕರ್ಣ, ದ್ವೇಷಿಸಬೇಡ ಕರ್ಣ. ಗರಡಿ ಆಟದ ಆ ದಿನವು ನನಗಿನ್ನೂ ನೆನಪಿನಲ್ಲಿರುವುದು. ನೀನು ವೀರ ದರ್ಪದಿಂದ ರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಅಸ್ತ್ರ ಯುದ್ಧಕ್ಕೆ ಕರೆದೆ. ಆಗ ಈ ನಿನ್ನ ತೇಜ ಪುಂಜವಾದ ಮುಖವನ್ನು ನೋಡಿ ರಾಜ ಮಹಿಳೆಯರೊಡನೆ ಆಟವನ್ನು ನೋಡುತ್ತಾ ಕುಳಿತಿದ್ದ ಈ ಕುಂತಿಯ ಹೃದಯವು ಆನಂದದಿಂದ ತುಂಬಿ ತುಳುಕಾಡಿತು. ಹೀನ ಕುಲದ ಯೋಧರೊಡನೆ ಅರ್ಜುನನು ಕಾದಲಾಗದೆಂದು ದ್ರೋಣನ ನಿಷೇಧಿಸಿದನು. ಆಗ ನಿನಗಾದ ಅಪಮಾನದಿಂದ ನಾನು ನೇರವಾಗಿ ಕಣ್ಣೀರು ಸುರಿದೆ. ಆದರೆ ದುರ್ಯೋಧನನು ನಿನ್ನ ಪಕ್ಷವನ್ನು ವಹಿಸಿದನು, ನಿನ್ನನ್ನು ಅಂಗರಾಜ್ಯದ ಸಾಮಂತನನ್ನಾಗಿ ಮಾಡಿದನು. ಆಗ ಈ ಕುಂತಿಯ ಹೃದಯವು ಪುನಃ ಆನಂದದಿಂದ ತುಂಬಿ ತುಳುಕಾಡಿತು. ಅಪ್ರಾರ್ಥಿತವಾಗಿದ್ದು
ದೊರಕಿದ ರಾಜ ಮಗುಟವನ್ನು ಭಕ್ತಿಯ ಉಪಚರಣವಾಗಿ ನೀನು ಅಧಿರಥನ ಚರಣದಲ್ಲಿ ಸಮರ್ಪಿಸಿದೆ. ನಿನ್ನ ಪಿತೃ ಭಕ್ತಿಯ ಉಚ್ಚಾದರ್ಶದಿಂದ ಈ ಕುಂತಿಯು ಪ್ರೀತಳಾದಳು ಕರ್ಣ, ಪ್ರೀತಳಾದಳು. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಹೇಗೆ ಬಂದೆ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಕರ್ಣ. ಏನಮ್ಮ ನಿನ್ನ ಭಿಕ್ಷೆ? ಶಾಸ್ತ್ರ ಧರ್ಮಕ್ಕೆ ವಿರುದ್ಧವಾದಿರುವ ಏನನ್ನಾದ್ರೂ ಕೇಳು, ಆನಂದದಿಂದ ನಿನ್ನ ಅಡಿದಾರಗಳೇ ಅರ್ಪಿಸುವೆನು. ಕರ್ಣ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು ಕರ್ಣ. ನನ್ನನ್ನು ಕರೆದುಕೊಂಡು ಹೋಗುವುದಿಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. 5 ಜನ ವೀರಪುತ್ರನ ಪಡೆದ ಭಾಗ್ಯವತಿ ಜನನಿ. ಈನ ಕುಲದ ಸೂತಪುತ್ರ ಗಣನಿಗೆ ಸ್ಥಾನವಿರುವುದೇ? ಇರುವುದು. ನನ್ನ 5 ಜನ ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೆಯದು ಕರ್ಣ, ಮೊದಲನೆಯದು. ಆದರೆ ಯಾವ ಅಧಿಕಾರವೂ ಅಂತ ಸ್ಥಾನವನ್ನು ಹೊಂದಿನ ತಾಯಿ? ಆ ದೇವನು ಕೊಟ್ಟ ನಿನ್ನ ಜನ್ಮದ ನಿರ್ವಿವಾದ ಅಧಿಕಾರ ಬಲದಿಂದ ಕರ್ಣ, ನಿಜವಾಗಿ ನೀವು ನನ್ನ ಜ್ಯೇಷ್ಠ ಪುತ್ರನ ಕರ್ಣ, ಜ್ಯೇಷ್ಠ. ಜೀವ ನಿನದೇ
ಗಂಗಾಜಲದಲ್ಲಿ ಸಿಕ್ಕಿನೆಂದು ಜಲ ನಡೀತಿದೆ. ಕಳೆದವಾದ ನನ್ನ ತಾಯಿ ಕೆಲವು ವೇಳೆ ಅವಕುಂಠದ ಹೊತ್ತೆಯಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಳು. ನನಗೆ ಪರದೆಯನ್ನು ಕಿತ್ತು ಮೂಕವು ನೋಡೋದಕ್ಕಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಳು. ಈ ದಿನ ಮಾಯಲೋಕವು ಮೂರ್ತಿ ಹೊತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ ಅಥವಾ ನಾನು ಎಚ್ಚರದಲ್ಲಿ ಕಾಣಿಸುತ್ತದೆ. ನೋಡು ತಾಯಿ, ಸಂಜೆಯ ಕಳೆದ ಹಿರುಳಿನ ನಸು ಮುಸುಕಿನಿಂದ ಕುಡಿದ ಗಂಜಿ ಹಾಚೆ ದಳದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳೆದು ಮತ್ತು ಈ ಪಾರ್ಶ್ವದಲ್ಲಿ ಕೌರವ ಸೈನ್ಯ ಶಿಬಿರವು ಅಸಂಖ್ಯಾತ ದೀಪಗಳಿಂದ ರಾಜಿಸಿತು. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೊರಡಬೇಕು. ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಿನ ಅರ್ಜುನನ ತಾಯಿ ನನ್ನ ಬಳಿಗೆ ಬಂದು ಧೀರವಾಣಿಯಿಂದ ಮನಸ್ಸಿನ ಪ್ರಸಕ್ತ ಮಾತೃ ಪ್ರೇಮವನ್ನು ಹೆಚ್ಚಿಸಿದಳು. ನನ್ನ ಹೃದಯವು ಪಾಂಡಪುತ್ರರನ್ನು ಸಹೋದರರಿಂದ ಅಲಂಘಿಸಲು ತಾಕಿಸುತ್ತಿರುವುದು ತಾಯಿ, ತಾಕಿಸುತ್ತಿರುವುದು. ಹಾಗಾದ್ರೆ ತಡ ಮಾಡಬೇಡ, ಬಂದು ಬಿಡು ನನ್ನೊಡನೆ. ಬರಲು ತಾಯಿ, ಸೂಜಿಗಳನ್ನು ಕಂಡು ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನಿನ್ನ ಕೈಗೆ ಸೆಳೆಯುವುದು. ನಾನು ಆನಂದದಿಂದ ಸಗಡೆ ಬರುವೆ. ಅಮ್ಮ ಅಮ್ಮ, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ಬೇಕು ತಾಯಿ? ನದಿಯ ಆಚಿನ ದಡಕ್ಕೆ ಪಾಂಡವರ ಶಿಬಿರದ ದೀಪಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವ ಮಗು. ಅಲ್ಲಿ ನಾನು ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವೇನೆ? ಖಂಡಿತವಾಗಿಯೂ ಪಡೆಯುವೆ. ಹಾಗಿದ್ದರೆ ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಋಣವಾ ತೀರಿಸಲೀನಾ. ಎಂದಿಗೆ ಈ ಋಣವಾ ತೀರಿಸಲೀನಾ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ. ಜನಿಸಿದ
ಪಾಂಡು ಹಂಸದ ಮಾರುಕ್ಷವನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾನದಲ್ಲಿ ಬಿಟ್ಟು ಏಕೆ ಕರ್ಣ ಅರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರ ಮಧ್ಯದಲ್ಲಿ ಈ ದೇಶದ ಕಮರನ್ನೇಕೆ ಸೃಷ್ಟಿಸಿದೆ? ಏಕೆ ಏಕೆ ಮಾತಾಡುದಿಲ್ಲ? ಮಾತಾಡಮ್ಮ, ಮಾತಾಡು. ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿದಂತೆ ನಿನ್ನ ಲಜ್ಜೆಯು ನನ್ನ ಜೀವನದ ಅಂಧಕಾರವಾಗಿ ಮಾಡಿದೆ ತಾಯಿ, ಅಂಧಕಾರವಾಗಿ. ಅಮ್ಮ, ನನಗೆ ಉತ್ತರ ಕೊಡುವ ಇಷ್ಟಿಲ್ಲ. ನನ್ನ ಪ್ರಶ್ನೆಯು ನಿರುತ್ತರವಾಗಿ ಉಳಿದ ತಾಯಿ, ನಿರುತ್ತರವಾಗಿ ಉಳಿದ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತ್ರ ಪ್ರೇಮದಿಂದ ವಂಚಿತರಾದ ನಿಮ್ಮ ತಿಳಿಸಿದರೆ ಹೋಗಲಿ ತಾಯಿ, ಹೋಗ್ಲಿ. ಆದರೆ ಈ ದಿನ ನಿನ್ನ ಕೈಯಲ್ಲಿ ನುಚ್ಚು ನೂರು ಮಡ ಸ್ವರ್ಗಕ್ಕೆ ಪುರಾಣ ಕರೆದುಕೊಂಡು ಹೇಳಿದರೆ ಏಕೆ ಬಂದೆ ತಾಯಿ, ಏಕೆ ಬಂದೆ? ಕುಮಾರ ಕರ್ಣ ಮುನಿ ಕುಮಾರ, ಈ ನಿನ್ನ ನಿಂದನೆಗಳಿಗಿಂತ 1000 ಪಾಲು ಕಠಿಣಾತ್ಮಕ ಘೋರ ಶಾಪದಿಂದ ಚರ್ಚಿತರಾಗಿರುವುದು. 5 ಜನ ಪುತ್ರರನ್ನು ಹೊಂದಿಯು ಈ ಕುಂತಿಯ ಹೃದಯವು ಬಂಜಿಯಂತೆ ನೀರಸ ದುಃಖಮಯ. ನಿನ್ನನ್ನು ಪರಿತ್ಯಾಗ ಮಾಡಿದ ಆ ದಿನ ನನ್ನ ಜೀವನವು ಶುಷ್ಕವು, ಮರಳುಗಾಡಿನಂತೆ ಶುಷ್ಕವೂ ವಿರೂಪವೂ ಆಗಿ ಹೋಗಿರುವುದು ಕುಮಾರ. ಆದರೆ ಆ ದಿನ ನೀನು ಒಂದೇ ಒಂದು ಮಾತನಾಡಲು ಶಕ್ತನಾಗಿರ್ಲಿಲ್ಲ. ಆದರೆ ಈ ದಿನ ಈ ನಿನ್ನ ದುಷ್ಟ ಜನನೆಯು ನಿನ್ನ ಆಶ್ವಾಸನೆಯ ಮಾತುಗಳಿಗಾಗಿ ಕಾತರಳಾಗಿರುವಳಪ್ಪ, ಕಾತರಳಾಗಿ ಅವಳನ್ನು ಕ್ಷಮಿಸಿ. ನಿನ್ನ ಕ್ಷಮೆಯಿಂದ ಅವಳ ಪಾಪು ಪರಿಹಾರವಾಗಲಿ ಕುಮಾರ. ಅಳಬೇಡ ತಾಯಿ, ನನ್ನನ್ನು ಕ್ಷಮಿಸು ಕುಮಾರ, ಅಳಬೇಡ ತಾಯಿ, ಅಳಬೇಡ. ನಾನು ನಿನ್ನ ಕ್ಷಮಿಸುವೆ. ಗಂಗೆಯು ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾಹವನ್ನು ಶಮನ ಮಾಡಲಿ ತಾಯಿ, ಶಮನ ಮಾಡಲಿ. ಕುಮಾರ, ನಿನ್ನನ್ನು ಪುನಃ ಒಂದು ಆಸೆಯಿಂದ ಇಲ್ಲಿಗೆ ಬರಲಿಲ್ಲ. ಅದು ಬಯಲ ಬಯಕೆ ಎಂಬುದನ್ನು ನಾನು ಬಲ್ಲೆ. ಆದರೆ ನಾನು ಬಂದಿರುವುದು ನಿನ್ನ ಕುಲಮಾನ ಗೌರವಗಳನ್ನು ನಿನಗೆ ಪುನಃ ಕೊಡಲು ಕರ್ಣ. ತಾಯಿ, ನಾನು ಸೂತಪುತ್ರನಾಗಿ ಬೆಳೆದಳು, ಸೂತಪುತ್ರನಾಗಿ ಬೆಳೆಯುವುದು. ಅಮ್ಮ, ನನಗೆ ಹೆಚ್ಚಿನ ಗೌರವ ಬೇಡ ತಾಯಿ, ಹೆಚ್ಚಿನ ಗೌರವ ಬೇಡ. ಹಾಗೇನ ಬೇಡ.
ಹಾಗೆನ್ನ ಬೇಡ ಕುಮಾರ. ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು. ಅದನ್ನು ಪುನಃ ಹೊಂದಲು ಪ್ರಯತ್ನಿಸು ಮಗು, ಪ್ರಯತ್ನಿಸು. ಅಮ್ಮ, ಸಾಮಾನ್ಯ ಮನುಷ್ಯನಿಗೆ ನಿರಾಯಸವಾಗಿ ಲಭಿಸುವ ಮಾತ್ರ ಪ್ರೇಮ ಕೊಡಲು ನಿರಾಕರಿಸಿದ ನೀನು ನನಗೆ ರಾಜ್ಯರೊಬ್ಬನ ತರಿಸುವೆಯಾ? ಎಳೆತನದಲ್ಲಿ ನಿಷ್ಕಳಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸಸ್ಯವು ಈಗ ಒಣಗಿ ಹೋಗಿದೆ. ಅಮ್ಮ, ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಪಾಪ ಬೀಜವನ್ನು ಬಿತ್ತುವಾಗ ನಾವು ತಿಳಿವೆವು ಅದು ಅಲ್ಪವಾದುದೆಂದು. ಮನಸ್ಸು ಮಾಡಿದರೆ ಅದನ್ನು ಕಿತ್ತು ಬಿಸಿಡಬಹುದೆಂದು. ಆದರೆ ವಿಧಾತನ ನಿಯಮವೇ ಬೇರೆ. ನಾವು ಹಾಕಿದ ಈ ವಿಷ ಬೀಜವು ಮೊಳೆಂದು ಮರವಾಗಿ ಕೊನೆಗೆ ತನ್ನ ಸೋದರರನ್ನೇ ಕೊಲ್ಲುವ ಕಾಲ ರಾಕ್ಷಸನಾಗಿ ಪರಿಣಮಿಸಿದೆಯಲ್ಲ. ದುರ್ವಿಧಿ. ಅಮ್ಮ, ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮ ನೋಡಿದೆ. ನಾನು ಕೇವಲ ಅಶಾಂತಿ ವಿಫಲ ಕದನವನ್ನು ಹುಡುಕುತ್ತಿರುತ್ತೇನೆ ಮೊದಲ ಪಲ್ಲಿ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸದೆ ಮಾತ್ರ ಹೇಳಬೇಡ ತಾಯಿ, ಹೇಳಬೇಡ. ವೈಭವದಲ್ಲಿ ದುರ್ಯೋಧನಿಗೆ ಗೆಳೆಯನಾಗಿತ್ತು, ಮುಂದೆ ಅವನಿಗಾಗ ದುರ್ಗತಿಯನ್ನು ಆನಂದದಿಂದ ಎದುರು ಬಿಡುವೆನು. ಅಮ್ಮ, ಅಮ್ಮ, ಪಾಂಡವರು ವಿಜಯಶಾಲಿಗಳಾಗಿ ನಾನು ನಿನಗೆ ಅಭಿವಚನೆ ಕೊಡುವೆನು. ನನ್ನ ಪರಮ ಹರಿಯಾದ ಅರ್ಜುನನ ಹೊರತು ಇನ್ನುಳಿದ 4 ಜನ ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲ ತಾಯಿ, ಕೈ ಮಾಡುವುದಿಲ್ಲ. ಅಮ್ಮ, ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಅವರತಕ್ಕೆ ಅನಾಥ ಶಿಷ್ಯನಂತೆ ಬಲಿಕೊಟ್ಟಿ. ಈಗ ಅಂದಿನಂತೆ ನಿಷ್ಠುರ ಚಿತ್ತಳಾಗಿ ಕೌರವರೊಡನೆ ನಿರೀಕ್ಷಿಸುವ ಪರಾಜಯದ ದುರ್ಮಾನಕ್ಕೆ ನನ್ನ ಬಿಟ್ಟು ಬಿಡು ತಾಯಿ, ಬಿಟ್ಟು ಬಿಡು. ಅಮ್ಮ, ಯುದ್ಧದಲ್ಲಿ ಏನಾದರೂ ಹತನಾದರೆ ಸತ್ಯನಂತ ಧರ್ಮರಾಯರಿಂದಲೇ ಸತ್ಯನಾದ ಧರ್ಮರಾಯಂದ್ರೆ ನನ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸಿಕೊಡು ತಾಯಿ. ಅಯ್ಯೋ ಅಮ್ಮ, ಅಮ್ಮ, ಜನ್ಮದಾತೆ ಪರಮ ಪುನೀತೆ, ಜನ್ಮದಾತೆ ಪರಮ ಪುನೀತೆ, ಹೃದಯದ ಮಾತೃದೇವದ ಮಾತೆ, ಹೃದಯದ ಮಾತೃದೇವದೇ. ವೈರಿ ಪಾರ್ಥನ ಶಿರವ ಉಳಿಸ
ಶಾಂತವಾಗಿರುವುದು. ಉದಯಿಸುತ್ತಿರುವ ಸೂರ್ಯನನ್ನು ಹೊಂದಿಸಲು ಬೆಳಗಿನ ಜಾವದ ತಲೆ ಎತ್ತಿ ನೋಡಿದಾಗ ಕರಾಳ ಧೂಮಕೇತು ಒಂದು ಕಣ್ಣು ಮುಂದೆ ಬಂದು ನಿಂತಿತು. ಒಂದೇ ಎರಡೇ 100 ನಕ್ಷತ್ರಗಳು ಧರೆಗುರುಳಿದವು. ಇವೆಲ್ಲ ನಿಮಿತ್ತಗಳ ಅರ್ಥವೇನು? ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯು ಪ್ರಾರಂಭವಾಗುವುದೋ ಕಾಡಿನಲ್ಲಿ. ಯಾವ ವಿಪತ್ತನ್ನು ಸೂಚಿಸುವುದು? ಈ ಗಾಂಧಾರಿಯ ಕಪಾಲದಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ? ಅಮ್ಮ ಕುಮಾರ, ನಾನು ನಿನ್ನ ಸಲುವಾಗಿಯೇ ಕಾತರನಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಬಾ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸಿ. ಅಮ್ಮ, ನಾನು ಯುದ್ಧಕ್ಕೆ ಹೊರಡುವೆನು. ದಯಾಮಯನೆ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ನಾನು ಯುದ್ಧಕ್ಕೆ ಹೊರಡುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ಏನು ಹೇಳಿದೆ? ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ, ಕೆಟ್ಟ ಸುದ್ದಿ. ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು ನಿನಗೆ? ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ದುರ್ಯೋಧನನು ಯಾರು ಆಜ್ಞೆಯನ್ನು ನೀಡುವುದಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ? ಹಾ, ತಿಳಿದಿರುವೆನು. ಅದನ್ನು ನಿನ್ನ ಧಾರ್ಮಿಕ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ತಿಳಿದಿದ್ದೇನೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿತ್ತು ನೀನು ಯುದ್ಧವನ್ನು ಪ್ರಾರಂಭಿಸುವೆ ಎಂದು ಮಾತ್ರ ತಿಳಿದಿರಲಿಲ್ಲ ಕುಮಾರ, ತಿಳಿದಿರಲಿಲ್ಲ. ಯುದ್ಧವು ಕ್ಷತ್ರಿಯರ ಧರ್ಮ. ಅಯ್ಯೋ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟವರು ತನ್ನವರು ಪರರು ಎಂಬ ಭೇದ ಭಾವವಿಲ್ಲದೆ ಎಲ್ಲರನ್ನೂ ತನ್ನ ಕರಾಳ ಉದರದಲ್ಲಿ ಸೇರಿಸಿಕೊಂಡು ನಾಮಾವಶೇಷವಾಗಿ ಮಾಡಿದರು. ಕುಮಾರ, ನೀನು ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವತೆಯನ್ನು ನಿರಾಕರಿಸಬೇಡ. ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕುಮಾರ, ಕೊಡಬೇಡ. ದುಡುಕಿನಿ ಕೆಡಬೇಡ, ಕೆಡುಕಲಾಟಿಸಬೇಡ. ದುರ್ಯೋಧನ, ದುಡುಕಿನಿ ಕೆಡಬೇಡ, ಕೆಡುಕಲಾಟಿಸಬೇಡ. ಪಾಂಡುನಂದನರಲ್ಲಿ ವೇಷವ ತಳೆಬೇಡ. ಪಾಂಡುನಂದನರಲ್ಲಿ
ಅಮ್ಮ, ಈ ಅಪೌರುಷ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆ. ನೀರು ಜನ ವೀರಪುತ್ರನ್ನು ಹೆತ್ತ ವೀರ ಮಾತೆಯ ಒಂದು ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರವಾಗುಳೆ ಅಮ್ಮ. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನಾನು ಪಾಲನೆ ಮಾಡುವೆ. ನನಗೆ ಆಜ್ಞೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ನಿನ್ನಂತಹ ಲೋಭಿಯು, ದೂರ್ತನು, ನೀಚಾಶೆಯನು ಧರ್ಮವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು ದುಷ್ಟ. ಪಾಂಡವರು ಮಾಡಿದ ಧರ್ಮ ಸಮತವಾದರೆ ಓ ಧರ್ಮಕ್ಕೆ ಶತೋಧಿಕ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮದಿಂದ ನಿಂತಿರಲಿ, ಮಾನವ ಧರ್ಮವೂ ಅಲ್ಲ. ಓ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ದಾಸಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲೆಯ? ಆಚರಿಸಿ ಸಮಸ್ತ ಪುತ್ರಿಯೇ ಕಕ್ಷಿಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಧರ್ಮ ದುರ್ಯೋಗ ಆ ಪಾಂಡವರು ನಿಸ್ಸಹಾಯಕನು ಏಡಿಯು ಮಾಡದಂತಹ ತೋದಸ್ತ್ಯ ಭಾವ. ಅದಕ್ಕಾಗಿಯೇ ಪಾಂಡವರಲ್ಲಿ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಿರ್ಮಾಣ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಸಂದೇಹ. ಅದಕ್ಕಾಗಿ ನನ್ನ ಫಲಬದ್ಧನಾಗಿರುವುದು. ನನಗೆ ಆಜ್ಞೆಯನ್ನು ಕೊಡುತ್ತಾಯಿ. ಏನು ಹೇಳಿದೆ? ನನ್ನ ಆಶೀರ್ವಾದವನ್ನು ಬಯಸುವಿಯ ಕುಮಾರ? ನನ್ನ ಆಶೀರ್ವಾದವನ್ನು ಬಯಸುವಿಯ? ಈ ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವೇ? ಛೇ ದುಷ್ಟ ಕುಮಾರ, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು ಸುಯೋಧನ. ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ನೀನು ಪ್ರಕೃಷ್ಟಳಾಗಿಲ್ಲ ತಾಯಿ. ಅಮ್ಮ, ನಾನು ಪುನಃ ಬಂದು ನಿನ್ನನ್ನು ಕಾಣುವೆನು. ಅಯ್ಯೋ ದೈವವೇ, ಇವನೆನ್ನ ಪುತ್ರನು. 100 ಜನ ಪುತ್ರರಲ್ಲಿ ಇವನೊಬ್ಬನನ್ನು ಅತ್ಯಾದರದಿಂದ ಸಾಕಿಸಲು ಇದೆ. ಬಾಲ್ಯದಿಂದಲೂ ಬಹಳ ಪ್ರೀತಿಯಿಂದ ಸಾಕಿದೆ. ಆದರೆ ತನ್ನ ನೀತಿಯ ಅತ್ಯಾಚಾರಗಳಿಂದ ನನ್ನ ಜೀವನವನ್ನೇ ದುಃಖಮಯವನ್ನಾಗಿ ಮಾಡಿಬಿಡುತ್ತಿರುವನು. ಏನು ಮಾಡಲಿ? ಆದರೆ ಮಗನೆಂಬ ಪ್ರೀತಿ, ನಾನು ಈತನನ್ನು ಹೇಗೆ ತ್ಯಜಿಸಲಿ? ಜಗತ್ತಿನ ನಿಯಂತ್ರಿತ ಆವೇಗಗಳಿಗೆ ವಶಳಾಗಿ ತಾಯಿ ಎಂದಿಗೂ ಮಗನನ್ನು ತ್ಯಜಿಸುವುದಿಲ್ಲ, ತ್ಯಜಿಸಲಾರೆ. ಇರಲಿ, ಏನೇ ಇರಲಿ, ನನ್ನ ಕುಮಾರನನ್ನು ಆಶೀರ್ವದಿಸಿ ಕಳಿಸುತ್ತೇನೆ. ಕುಮಾರ ಸುಯೋಧನ. ಕುಮಾರ ಸುಯೋಧನ. ರಾಜಮಹಿಷಿಯಲ್ಲಿ ನಾನು ರಾಜಮಹಿಷಿಯಲ್ಲ. ವಿಧಾತನು ನನ್ನೊಬ್ಬನು ದೀನ ಕೃಷಿಕಳ ಪತ್ನಿಯನ್ನಾಗಿ ಮಾಡಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ರಾಜೇಂದ್ರ, ಇನ್ನೂ ಸಮಯವಿರುವುದು. ಈಗಲಾದರೂ ಆತನಿಗೆ ಬುದ್ಧಿವಾದವನ್ನು ಹೇಳು. ಸಂಧಿಗೊಪ್ಪುವಂತೆ ದುರ್ಯೋಧನಿಗೆ ಆಜ್ಞೆಯನ್ನು ಮಾಡು. ಕುರುವಂಶದ ರಕ್ಷಣೆಗಾಗಿ ಸಕಲ ಸಿದ್ಧತೆಯನ್ನು ಮಾಡು. ವೀರಶ್ರೇಷ್ಠನಾದ ಪುತ್ರನು ಸಮರ ಸನ್ನದ್ಧನಾಗಿ ಯುದ್ಧ ಕ್ಷೇತ್ರಕ್ಕೆ ಹೊರಟಿರುವಾಗ ಕಾಪುರುಷರಂತೆ ತಡೆಯುವುದೇ ನನ್ನಿಂದ ಆಗದು. ರಾಜೇಂದ್ರ, ಇದು ಸಾಮಾನ್ಯ ಯುದ್ಧವಲ್ಲ. ಸೋದರನ್ನು ಯಾರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಅವರೇ ಒಬ್ಬರ ಮೇಲೆ ಕಾದಾಡಲು ಯತ್ನಿಸುತ್ತಿರುವರು. ಆದರೆ ನೀನು ನೋಡುತ್ತಾ ಕುಳಿತುಕೊಳ್ಳುವುದು ನ್ಯಾಯವೇ? ಧರ್ಮವೇ?
ರಾಜದಂಡವನ್ನು ದೃಢ ಹಸ್ತದಿಂದ ಹಿಡಿದು ಶಾಂತಿಯನ್ನು ಸ್ಥಾಪಿಸು. ಇದು ಒಳ್ಳೆಯ ಅಭಿನಯ ಗಾಂಧಾರಿ. ಅಭಿನಯವಲ್ಲ ಅಂಧರಾಜ, ಅಭಿನಯವಲ್ಲ. ನಾನೇನು ಮಾಡಿ ನನ್ನ ಬಾಹ್ಯ ಚಕ್ಷುವಿನಲ್ಲಿ ಅಂತಃಚಕ್ಷುವು ಕೂಡ ಕಳಾಮಯವಾಗಿರುವುದು. ಬಂಧು ಬಾಂಧವರು, ಗುರು ಹಿರಿಯರು ಎಲ್ಲರೂ ಮೃತರಾಗುವರು. ರಣಾಂಗಣದಲ್ಲಿ ನೀನು ಮತ್ತೆ ನಾನು. ದುರ್ಯೋಧನನು ನಮ್ಮನ್ನು ನೋಡಿ ಗಹಗಹಿಸಿ ನಗುತ್ತಿರುವನು. ಅವನು ನನ್ನ ಕುಮಾರನು. ಕುರುವಂಶದ ಮೃತ್ಯು. ವಿಧಾತ ಸಮಸ್ತ ಶಕ್ತಿಗಳನ್ನೆಲ್ಲ ಒಟ್ಟುಗೂಡಿಸಿ ಈ ನೀಚನನ್ನು ಸೃಷ್ಟಿಸಿದೆಯೋ ದೇವಾ, ನೀಚನನ್ನು ಸೃಷ್ಟಿಸಿದೆಯೋ. ಕ್ಷಮಿಸು ಗಾಂಧಾರಿ, ಈ ಅರ್ಥಹೀನ ಪ್ರಲಾಪಗಳನ್ನು ನಾನು ಕೇಳಲಾರೆ. ಇಲ್ಲ, ಅವನೆಂಥವನೇ ಆಗಲಿ, ಅವನೆಲ್ಲ ಪುತ್ರನು. ಆತನನ್ನು ಆಶೀರ್ವದಿಸಿಯೇ ಕಳಿಸುತ್ತೇನೆ. ಕುಮಾರ ಸುಯೋಧನ, ಎಲ್ಲಿರುವೆ ಸುಯೋಧನ? ಬಾ ಕುಮಾರ. ಪುನಃ ಬಂದಿರುವುದು. ಬಾ ಕುಮಾರ. ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಎಲ್ಲಿ ನನ್ನೆದುರಿನಲ್ಲಿ ಮೊಳಕಾರೂರಿ ಕುಳಿತುಕೋ. ಹಾಗೇ ಮಾಡು. ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲುಕಡ್ಡಿ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ಅಪ್ರತಿಮ ಪೌರುಷದಿಂದ ರಣಾಂಗಣದಲ್ಲಿ ಹೋರಾಡು. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಹಾಗಾದರೆ ನನ್ನ ಜಯವು ಖಂಡಿತ. ಕಾಲೋಚಿತವಾದ ಧರ್ಮವನ್ನು ನಾನು ಎಂದಿಗೂ ಬಿಡಲಾರೆ. ನಡೆಯಲಿ ಈ ಯುದ್ಧದ ಅನಂತ ಹಾಹಾಕಾರ. ಸಮಗ್ರ ಸರ್ವ ಆರ್ಯಾವರ್ಥವೂ ನಡೆಯಲಿ. ರಾಜ ಮಹೇಶಿ, ಯುದ್ಧವು ಪ್ರಾರಂಭ ಆಯಿತು. ಅದೋ ಕೇಳು, ಪಾಂಚಜನ್ಯದ ಮುಂಕೃತಿಯನ್ನು, ಗಾಂಡೀವದ ಟೇಂಕರವನ್ನು, ಭೀಮ ಗಡಾಜ್ಗೋದೆ ಮಹಾರಥಿಕರ ವೀರಘೋಷವನ್ನು. ಇದು ಕುರುಕ್ಷೇತ್ರ ಪ್ರಾರಂಭ. ಇಂದು ಭಾರತ ವರ್ಷದ ಸಹಸ್ರಾಧಿಕ ವೀರ ಸಂತಾನ ಉದಯ, ಧರ್ಮದ ಅಂತ್ಯದ ಹೋಮ.
ಭಯ ವಿಶ್ವಲ ಚಿತ್ತದಿಂದ ಆನಂದದ ಕಣ್ಣೀರು ಸುರಿಯುತ್ತಿರುವುದು. ನಡೆ ವಿದುರ, ನಡೆ. ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಯುದ್ಧ ಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನು ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧು ರಾಜನಾದ ಶಕುನಿ ಜಯದ್ರಥನ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ಅವನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ಬಂದಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ವ್ಯಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ಅವನ ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿಜ್ಯೋತಿ. ಅರ್ಜುನ, ಯುದ್ಧವನ್ನು ಪ್ರಾರಂಭ ಮಾಡುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆಯ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿಮಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟಿರುವ ಭಾವಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ?
ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲಷ್ಟು ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ ಕೃಷ್ಣ? ರಾಜ್ಯದ ಮೇಲಿನ ವ್ಯಾಮೋಹಕ್ಕಾಗಿ ಇವರನ್ನು ವಧಿಸುವುದು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೇ ಈ ಗುರುಹಿಂಸೆಗೆ, ಈ ಜ್ಞಾತಿವಧೆಗೆ ಕೈ ಹಾಕಲಾರೆನ್ನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಅರ್ಜುನ, ಇದೇನು? ಕುತಶ್ವಂ ಕಶ್ಮಲಮಿದಂ ಪಾನಾರ್ಯಾರ್ಜುಷ್ಟಮ ಸ್ವರ್ಗಮ ಕೀರ್ತಿಕರಂ ಅರ್ಜುನ. ಅರ್ಜುನ, ವಾಸುದೇವ, ಇಂತಹ ಸಂದರ್ಭದಲ್ಲಿ ನಿನಗೆ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರೆನೆಂದು ಹೇಡಿ ಎಂಬ ಕೀರ್ತಿಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀಷ್ಮಮಹಂ ಸಂತೆ ದ್ರೋಣಂಚ ಮಧುಸೂದನ. ವಿಶುಭಿ ಪ್ರತಿಯೋತ್ಸಾಮಿ ಪೂಜಾರ್ಹವರಿಸೋದನ. ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನ ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನ ಅನುಭವಿಸುವ ಇಚ್ಛೆಯು ಎನಗಿಲ್ಲ. ಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನ ನಾಶ ಮಾಡುವುದು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ದೇಹಕ್ಕೆ ಮರಣವು ದೇಹದ ನಾಶಿ, ಅವಿನಾಶಿಯಾದ ಅವಸಾನದ ಆಸ್ಥಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಮೊದಲೇ ಪ್ರಾಪ್ತವಾಗಿರುವುದು. ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಬಗ್ಗೆ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮದ ಅವಸಾನದ ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು. ಆಗಬೇಕಾದುದಕ್ಕೆ ಅನಚಿತ್ತನಾಗಿ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸ ಇತ್ಯಾದಿಗಳಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವವು. ನಾನು ಹೇಳಿಯಲ್ಲ, ಆದರೆ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿಯೂ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಕಾರ್ಪಣ್ಯ
ಬ್ರೂಹಿ ತನ್ಮೇ ಯಶ್ರೇಷ್ಯಾನಿಶ್ಚಿತ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಸನ್ನ ಅರ್ಜುನ ವಾಸುದೇವ. ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಇದು ಪರಧರ್ಮ ಅವಲಂಬನವು. ನೆನಪಿರಲಿ ಅರ್ಜುನ, ಈ ಧರ್ಮಯುದ್ಧದಿಂದ ನೀನು ನಿವೃತ್ತನಾಗಬೇಡ. ಸ್ವಧರ್ಮವನ್ನು ಪಾಲನೆ ಮಾಡು. ಅಕೀರ್ತಿ ಭಾಜನೆ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರ ತರುವುದು. ಶತ್ರುಗಳು ಹೇಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವವರು. ಆದ್ದರಿಂದ ಈ ಮನೋವಿಕಾರವನ್ನು ತ್ಯಜಿಸಿ ಸ್ವಧರ್ಮ ಪಾಲನೆಯನ್ನು ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಮಾಡಬೇಡ್ರಿ. ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕರ್ಮಾಚರಣೆ ಮಾಡುವುದೇ ಮಾನವನ ಜೀವನ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗೆನಿಸು. ಧ್ಯೇಯದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಹೊಂದುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜಾರಹಿತನು, ಅವ್ಯಾಹಾತ್ಮನು, ಪಂಚಗಳ ಭೂತ ಅಧಿಕಾರಣನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುತ್ತದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಇವು ನನ್ನ ಅವತರಣದ ಉದ್ದೇಶಗಳು. ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ರೂಪವಿದು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು, ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ಬುದ್ಧಿಯಿಂದ
ಮಾನವನ ಆತ್ಮಶಕ್ತಿಯನ್ನು ವೃದ್ಧಿಸಿ ರಾಜಪಥದಲ್ಲಿ ನಡೆಯುವನು. ನಾನು ಜನ್ಮ ಜಾರಹಿತನು, ಹವ್ಯಾತ್ಮನು, ಪಂಚಭೂತಗಳ ಅಧಿಕಾರನನು ನಾನು, ಸರ್ವಶ್ರೇಷ್ಠವು ಸರ್ವಂತರ್ಯಾಮಿಯೂ ಆದ ನಾನು ಪರಾವಸ್ತು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರನನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಋಷಿಗಳಲ್ಲಿ ಪರ್ವತಗಳಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಅಗಣ್ಯ ಅನಂತ ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಪ್ರಭಾವ ಪ್ರಳಯಗಳು ಸಂಭವಿಸುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ಏಕಮೇತಾಧ್ಯತಾತ್ಮಾನಂ ಪರಮೇಶ್ವರ ದೃಷ್ಟುಮಿತ್ವಾಮಿತೆ ರೂಪಮೈಶ್ವರ್ಯಂ ಪುರುಷೋತ್ತಮ ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಅಪೋಷಣ ಮಾಡಿ ನಾನು ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ರಥದ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಹೊಂದುವೆ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಪ್ಪಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಖ. ಗದಾ ಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ರಥವು ಪಥಭ್ರಷ್ಟವಾಗದಂತೆ ಕರುಣಾಮೂರ್ತಿಯಾಗಿ ದಡವನ್ನು ಸೇರಿಸಲು ನಾನು ಕರುಣಾಮೂರ್ತಿಯಾಗಿ ನಿಂತಿರುವೆನು. ಕಂಡು ಕಂಡನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ. ಓಟದಟಿಯೋ ಲೋಮ ಪಂಕ್ತಿಯೋ ಓಟದಟಿಯೋ ಚಲೋಮ ಪಂಕ್ತಿಯೋ ತೋಟ ಕೌಸ್ತುಭ ಘೋಷಣ. ಮೆಟ್ಟಿದ ನವರಾತ್ಮಧಾರಿಗೆ ಮೆಟ್ಟಿದ ನವರಾತ್ಮಧಾರಿಗೆ ಇಟ್ಟ ಕಸ್ತೂರಿ ತಿಲಕವ ಕಂಡು ಕಂಡನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ. ನೋನ ಏನೋ ನನ್ನಯ ಬಂಧದೇನು ಏನೋ ನನ್ನಯ ಬಂಧದೇನು
ಪುಷ್ಪವೃಷ್ಟಿಯಂತೆ ಆಕಸ್ಮಿಕವಾಗಿ ಹೃದಯದಲ್ಲಿ ಭಯ ಹುಟ್ಟಿರುವುದೇಕೆ? ರಣಕ್ಷೇತ್ರದಿಂದ ಫಲಾಯನ ಮಾಡಲು ಕಾಲಗಳು ತವಕಿಸುತ್ತಿರುವು. ಎದುರಿಗೆ ನಿಂತ ತರುಣ ರಥಿಕರನ್ನು ನೋಡಿದರೆ ಹೆಂಗಸಿನಂತೆ ಲಜ್ಜೆ ಇಲ್ಲ ತಲೆಮಾರು. ಶಸ್ತ್ರಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುವು. ಕವಚವನ್ನು ಕಿತ್ತೊಗೆದು ಸೂಕ್ಷ್ಮವಾದ ಚೀನಾಂಶಕವನ್ನು ತೊಡುವ ಆಸೆಯಾಗುತ್ತಿರುವುದು. ವೀರನಂತೆ ಕಾದುವ ಬದಲು ನಾರಿಯಂತೆ ಅಂತಃಪುರದ ಪುಷ್ಪ ಶಯನದಲ್ಲಿ ವಿಹರಿಸಲಿಚ್ಛಿಸಿ ಈ ವಿಚಿತ್ರ ಪರಿವರ್ತನೆಯ ಕಾರಣವೇನು? ಆಗಲೇ ಯುದ್ಧ ಪ್ರಾರಂಭವಾಗಿರುವುದು. ಉತ್ತೇಜಕವಾದ ಮಾತುಗಳಿಂದ ಇವನ ಪೂರ್ವ ಸ್ಥಿತಿಯನ್ನು ಎಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸಿ ಇದು ಪುನಃ ಯಾರೋ ಬಂದರು. ಕುರುಕ್ಷೇತ್ರದಿಂದ ನಾನು ಪಾರಾಗುವ ಆಸೆಯೇ ಇಲ್ಲವಾ? ನಿಲ್ಲು ನಿಲ್ಲು. ಏಕೆ ಸಿಕ್ಕಂಡಿ? ಯುದ್ಧ ರಂಗದಿಂದ ಪಲಾಯನ ಮಾಡುವಂತಿದೆ. ಓಡುವುದು ಇಲ್ಲ, ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ಬಲ್ಲೆನು ರಾಜಪುತ್ರ. ಚರ್ಮಗತವಾದ ನಿನ್ನ ಪೌರುಷವು ಈ ರಣದುಂದುಮೆಯ ತೀವ್ರದನಿಗೆ ಬೆದರಿ ತಲೆಮರೆಸಿಕೊಳ್ಳುವಂತಲ್ಲವೇ? ಅದಕ್ಕೆ ನೀನೇನು ಮಾಡಬಹುದು? ನಿನ್ನ ಪುರುಷ ದೇಹದಲ್ಲಿ ಆಶಾತಳದ ಅಂಬೆಯ ಅಪೌರುಷಾತ್ಮವು ಪ್ರತಿಷ್ಠಿತವಾಗಿರುವುದು. ಅಂಬೆ ಯಾರು? ಅಂಬೆಯು ಕಾಶಿರಾಜನ ಪುತ್ರಿ, ಭೀಷ್ಮನ ಪ್ರಣಯ. ನೆನಪಾಗಲಿಲ್ಲವೇ? ಅಂಬಿಕೆ, ಅಂಬಾಲಿಕೆ ಎಂದು 3 ಜನ ಸಹೋದರಿಯರಿಗೆ ಭೀಷ್ಮನವರನ್ನು ಸ್ವಯಂವರದಲ್ಲಿ ಅಪಹರಿಸಿ ಹಸ್ತಿನಾವತಿಗೆ ಕರೆತಂದ. ಅಂಬಿಕೆ ಅಂಬಾಲಿಕೆಯರು ಚಿತ್ರವೀರ್ಯನ ಪಾಣಿಗ್ರಹಣ ಮಾಡಿದರು. ಅಂಬೆಯು ಭೀಷ್ಮನಲ್ಲಿ ಅನುರಕ್ತಳಾಗಿ ತನ್ನನ್ನು ವರಿಸುವಂತೆ ವಿಧ ವಿಧವಾಗಿ ಬೇಡಿಕೊಂಡರು. ಆದರೆ ಪ್ರತಿಜ್ಞಾಬದ್ಧನಾದ ಭೀಷ್ಮನು ಅದಕ್ಕೆ ಸಮ್ಮತಿಸಲಿಲ್ಲ. ಆಗ ಅವಳು ಹತಾಶಳಾಗಿ ಮಹಾದೇವನನ್ನು ಕುರಿತು ತಪವನ್ನು ಆಚರಿಸಿ ಜನ್ಮಾಂತರದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಪುರುಷ ರೂಪದಿಂದ ಭೀಷ್ಮನನ್ನು ವಧಿಸುವಂತೆ ವರವನ್ನು ಪಡೆದರು. ಅಂಬೆ ಈಗಿನ ಈ ಶಿಖಂಡಿ. ನಿಲ್ಲಿಸು, ನಿಲ್ಲಿಸು. ವಿಸ್ಮೃತಿಯ ಅಂಧಕೂಪದಲ್ಲಿ ಮಿಂಚಿನ ಆರೋಪವನ್ನು ತರಲೇಕೆ? ಅಂಬೆಯ ಚರಿತ್ರೆಯನ್ನು ಕೇಳುವುದರಿಂದ ಶಿಖಂಡಿಗೆ ಯಾವ ಲಾಭವೂ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರ. ಏಕೆ? ನನ್ನ ಸ್ಪರ್ಶದಿಂದ ಚಮಕಿತನಾಗುವ ಕಾರಣವೇನು? ಬೀರುಗಾಳಿಗೆ ಸಿಕ್ಕ ಬಾಳೆಯ ಮರದಂತೆ ನಿನ್ನ ದೇಹವು ಕಂಪಿಸುತ್ತಿರುವುದು. ಈಗಲಾದರೂ ತಿಳಿಯಿತೆ, ನೀನು ಶಿಖಂಡಿ ಅಲ್ಲ, ಅಂಬೆ. ಪುರುಷ ದೇಹಧಾರಣಿಯಾದ ಸ್ತ್ರೀ ಎಂದು. ನಾನು ಅಂಬೆಯಲ್ಲ. ಅಂಬೆಯು ಸತ್ತಳು, ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಅಂಬೆಯು ಸಾಯಲಿಲ್ಲ, ಜೀವಿಸಿರುವಳು. ಅವಳ ಆತ್ಮವು ಭೀಷ್ಮನ ಮರಣವನ್ನು ಹಾರೈಸುತ್ತಿರುವುದು. ನಿನ್ನ ಶಪಥವು ನೆನಪಿರಲಿ ಕ್ಷತ್ರಿಯನಲ್ಲಿ. ನಿನ್ನದ ಸುಖದ ಕನಸನ್ನು ಭಂಗ ಮಾಡಿ ಯೌವನದ ಆನಂದ ಸುದೆಯಲ್ಲಿ ವಿಷವನ್ನು ತುಂಬಿದ ಆ ಘಾತುಕನನ್ನು ಕ್ಷಮಿಸುವೆಯಾ? ಅಂಬೆಯು ಭೀಷ್ಮನ ಪ್ರಣಯಿನಿ. ಸ್ವಯಂವರದಲ್ಲಿ ಅವನಿಂದ ಪರಿಗ್ರಹಿತೆಯಾದವಳು. ನಾರಿಯು ತನ್ನ ಪ್ರಿಯನನ್ನು ವಧಿಸುವುದಿಲ್ಲ, ಪ್ರಿಯನಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವಳು. ಪ್ರೇಮದ ಪರ್ಯಾವಸಾನವು ಹಿಂಸೆಯಲ್ಲ, ತ್ಯಾಗ. ಬಲಾತ್ಕಾರದಿಂದ ಅಪಹರಿಸಿದರ ಹೆಸರು ಸ್ವಯಂವರವೆಂದು, ತಾನಾಗಿ ಕಾಮಿಸಿ ಬಂದ ಕನ್ಯೆಯನ್ನು ತಿರಸ್ಕರಿಸುವುದು ಪ್ರಣಯದ ಲಕ್ಷಣವು. ನಾರಿಯು ಎಲ್ಲವನ್ನೂ ಸಹಿಸಬಲ್ಲಳು, ಆದರೆ ತನ್ನ ಅಭಿಮಾನಕ್ಕೆ ಎಷ್ಟು ಕುಂದಾದರೂ ಸಹಿಸಲ್ಲಳು. ನೀನು ಭೀಷ್ಮನ ಪ್ರಣಯಿಯಲ್ಲ, ಕ್ರೀತದಾಸಿ, ಪರಿತ್ಯಕ್ತ ವೇಶ್ಯೆ. ಸ್ವಯಂವರಕ್ಕಾಗಿ ಬಂದಿದ್ದ ಸಮಸ್ತ ರಾಜರ ಸಮ್ಮುಖದಲ್ಲಿ ನಿನ್ನನ್ನು ಅಪಹರಿಸಿದಂದು ನಿನ್ನ ಕನ್ಯಾ ಭಾವವನ್ನು ಕಳೆದು. ಅಷ್ಟೇ ಅಲ್ಲ ಶಿಖಂಡಿ,
ನಿನ್ನ ನಿನ್ನ ಕನ್ಯಾಭಾವವನ್ನು ಕಳೆದು ಸಮಸ್ತ ರಾಜರ ಮಸ್ತಕವನ್ನು ಅಲಂಕರಿಸುವ ಮನೋಹರ ಪುಷ್ಪವನ್ನು ಕಾಡುವುದಕ್ಕಿಂತ ತುಚ್ಛವಾಗಿ ಕಡೆ ರಾಜನ ನಿಧಿ ನಿನ್ನ ಶಪಥವನ್ನು ನೆನಪಿಲ್ಲವೇ? ಈಗಲಾದರೂ ನೀನು ಮಹಾದೇವನನ್ನು ಕುರಿತು ತಪವನ್ನು ಆಚರಿಸಿದ್ದನ್ನು ನೆನಪಿಸಿಕೊ. ಇಂದು ಮಹಾದೇವನ ವರದಿಂದ ಭೀಷ್ಮನು ಪರಾಜಿತನಾಗುವುದು. ಭೀಷ್ಮನನ್ನು ಭಾರ್ಗವ ವಿಜಯದ ಭೀಷ್ಮನನ್ನು ಪರಾಜಯಗೊಳಿಸಿದ ಯಶಪುಷ್ಪವು ನಿನ್ನ ಮುಡಿಯನ್ನೇರಲು ಕಾತರಿಯುತ್ತಿರುವುದು. ನೀನು ಯಾರು ಸೇನಾನಿ? ಮೋಹಾವೇಶದಿಂದ ಕ್ಷಣಕಾಲ ಕರ್ತವ್ಯ ಪರಾಕ್ರಮಗಳಾಗಿದ್ದ ಅಂಬೆಯ ಆತ್ಮವನ್ನು ಪುನಃ ಎಚ್ಚರಗೊಳಿಸು. ಭೀಷ್ಮ, ದೇವರತ, ಪ್ರಾಣವಲ್ಲಭ, ಬ್ರಹ್ಮಚರ್ಯದ ಕಠೋರ ಪ್ರತಿಜ್ಞೆಯಂತೆ ಬದ್ಧವಾದ ನಿನ್ನ ದೇಹದಿಂದ ನಿನ್ನ ಅವರ ಆತ್ಮವನ್ನು ಬೇರೆ ಮಾಡಿ ನನ್ನ ಈ ನಿನ್ನ ಪ್ರಣಯದ ಆತ್ಮದೊಡನೆ ಸೇರಿಸುವೆನು. ಆಗ ನಮ್ಮ ಪ್ರಣಯಕ್ಕೆ ಅಡ್ಡಿಯೂ ಇರುವುದಿಲ್ಲ. ಅಂಬೆಯ ಶಪಥವು ಎಂದಿಗೂ ವಿಫಲವಾಗದು. ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಅರ್ಜುನ, ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು ನೋಡು. ಉತ್ತರ ಕುಮಾರನು ಹತನಾದನು. ಐರಾವತ ಮಹಾವೀರರು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ದಿಕ್ಕು ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ. ಬಾಣ ಅಸ್ತ್ರಗಳನ್ನು ತೊಡು, ಭೀಷ್ಮನನ್ನು ವಧಿಸು. ಬಿಲ್ಲನ್ನು ಹಿಡಿಯಬಲ್ಲವರು ಯಾರೂ ಇಲ್ಲ. ಕುರುಕ್ಷೇತ್ರದ ನದಿಯಲ್ಲಿ, ರಕ್ತದ ನದಿಯಲ್ಲಿ ಎಲ್ಲೆಲ್ಲೋ ಹುಡುಕಿದೆನು. ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯದಲ್ಲೆಲ್ಲ ಅರಸಿದನು. ಈ ಭೀಷ್ಮನನ್ನು ಎದುರಿಸಬಲ್ಲ ವೀರನು ಒಬ್ಬನೂ ದೊರಕಲಿಲ್ಲ. ಇನ್ನೇನು ಭಾರತ ವರ್ಷವು ನಿರ್ವೀರ್ಯವಾಯಿತೆ. ಸಾವಧಾನ ಕಾಂಗೇಯ. ಈ ಯದುಪತಿಯು ಅರ್ಜುನನ ಸಾರಥಿಯಾಗಿರುವವರಿಗೆ ಪಾಂಡವರು ಅಜೇಯರು. ಎಂತ ಮಹಾಮಹಿಮಾದ ದೃಶ್ಯವಿದು. ನರ ನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ. ಜೀವನ ಸಂಗ್ರಾಮದಲ್ಲೂ ಹಾಗೆ, ದೈವಿತ್ವದ ಸಮ್ಮಿಲನ ಜೀವನ ಸಂಗ್ರಾಮದಲ್ಲೂ ಹಾಗೆ. ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರವಾದಿ ಆತ್ಮನೂ ನಡೆಸುವನು. ಧನ್ಯ ಧನಂಜಯ. ಆದರೆ ನನಗೀಗ ಯುದ್ಧದಲ್ಲಿ ಮಾತ್ರ ವಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅವಿನಯವನ್ನು ಕ್ಷಮಿಸು. ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ? ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢ ಹಸ್ತನಾಗಿ ಅಂಬನ್ನು ಬಿಡು, ಭೀಷ್ಮನನ್ನು ವಧಿಸು. ನನ್ನ ಈ ಗುರುವದೆಗೆ ಪ್ರಚೋದಿಸುವೆ ಏಕೆ ಕೃಷ್ಣ? ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ತಾತನ ಮೇಲೆ ಅಸ್ತ್ರ ಪ್ರಯೋಗ ಮಾಡುವ ಇಚ್ಛೆ ನನಗಿಲ್ಲ. ಕೃಷ್ಣ ಆಯಾವಿ, ಈ ಬೆಂಕಿಯನ್ನು ಹತ್ತಿಸುವುದು ಸಾಲದೆ ಎಂಬಂತೆ ಈ ಘಾತುಕ ಕೆಲಸವನ್ನು ಮಾಡಲು ಇಲ್ಲಿಗೆ ಬಂದೆಯ? ಪಾಂಡವರನ್ನ ಯಜ್ಞ ಪಶುಗಳಂತೆ ಹಿಡಿದು ನನ್ನ ಕುರುಕ್ಷೇತ್ರ
ಕ್ಷೇತ್ರದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜ ಕಾರ್ಯದ ತಾಂತ್ರವಾಗಿದೆ. ಕೇಳು, ಇಂದ್ಯಾರಿಗೂ ಉಳಿವಿಲ್ಲ. ನಿನ್ನ ಇಷ್ಟದೈವವನ್ನು ಸ್ಮರಿಸು. ಶಕ್ತಿ ಇದ್ದರೆ ನಿನ್ನ ಗೆಳೆಯನನ್ನು ರಕ್ಷಿಸು. ನೀ ಇಂಥ ಕಾಪುರುಷನೇ, ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ನೀ ಇಂಥ ಕಾಪುರುಷನೇ, ಹೋಗು ಹೋಗು, ನಿನ್ನ ಸಹಾಯ ಬೇಡ. ಇಂದು ಕೃಷ್ಣನ ಪ್ರಸ್ತುತ ರೂಪವು ಜಾಗರಿಕವಾಗಿರುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಬಾ ಮಾಧವ, ನನ್ನ ಮನೋಭಿಷ್ಟವನ್ನು ಪೂರ್ಣ ಮಾಡು. ಚಕ್ರಪಾಣಿ ನಿನ್ನ ಆ ವೇಗವನ್ನು ಅಭಿನಂದಿಸುವನು. ನನ್ನನ್ನು ಸಂಹಾರ ಮಾಡು. ದೇವರಥ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಪ್ರಭಾಮಾಲಿಕೆಯಿಂದ 3 ಲೋಕದಲ್ಲಿ ಅದ್ವಿತೀಯ ಸೂರ್ಯನಂತೆ ಬೆಳಗಲಿ. ನಾನು ಅಪೇಕ್ಷಿಸುವ ಇಂತಹ ಮರಣವನ್ನ ಪ್ರಭು. ಯಾವ ಮಾತೆಯು ನನ್ನ ಜಾಹ್ನವಿಯು ಸರ್ವಲೋಕ ಪಾವನೆ ಎನಿಸಿರುವಳ ಆ ಪದ ಪ್ರಾಂತ್ಯದಲ್ಲಿ ನನ್ನ ಚಿನ್ನರುಂಡಕ್ಕೆ ಆಶ್ಚರ್ಯವನ್ನು ಕೊಡು. ನನ್ನ ಯುದ್ಧ ತೃಷೆಯನ್ನು ಶಾಂತ ಮಾಡು. ಶಾಂತನಾಗು ಮಹಾವೀರ. ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ಪ್ರತಿಜ್ಞೆಯನ್ನು, ಶಪಥವನ್ನು ಮರೆತೆಯ? ನೀನು ಪಾಂಡವರ ಏಕಮಾತ್ರ ಗತಿ. ನಿನ್ನ ಸಮ್ಮುಖದಲ್ಲಿ ಶಪಥ ಮಾಡುವೆನು. ಈ ಹಿಂದಿನ ಯುದ್ಧದಲ್ಲಿ ಭೀಷ್ಮರ ಪರಾಜಯವು ಖಂಡಿತವೆಂದು ತಿಳಿ. ನಿನ್ನ ಪ್ರತಿಜ್ಞೆಯು ವ್ಯರ್ಥ ಅರ್ಜುನ. ಶಿಖಂಡಿಯು ಜನ್ಮಗ್ರಹಣ ಮಾಡಿರುವುದು ಭೀಷ್ಮನ ನಾಶಕ್ಕಾಗಿ. ಯಾರಿದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುತ್ತಿರುವುದೇಕೆ? ಈ ಬಾಲಕನ ದೃಷ್ಟಿಯು ಮಿಂಚಿನಂತೆ ವಿಸ್ಮೃತಿಯು ಅಂಧಕಾರವನ್ನು ಭೇದಿಸಿ ಬಹುದಿನಗಳ ದುಃಖಮಯ ಘಟನೆಯನ್ನು ನೆನಪಿಗೆ ತರುತ್ತಿರುವುದೇಕೆ? ಅಂಬೆ, ನನ್ನಿಂದ ಪರಿತ್ಯಕ್ತಳಾದ ಕಾಶಿ ರಾಜನ ಮಗಳು ಅಂಬೆ ಪ್ರಣಯದಲ್ಲಿ ಅಶಾಶಳಾಗಿ ಕಣ್ಣೀರಿನ ಕೋಡಿಯಿಂದ ದೇಹವನ್ನು ಸವೆಸಿದ ನಾರಿ ಮೃದು ಸ್ವಭಾವವನ್ನು ತ್ಯಜಿಸಿ ಹಿಂಸೆಯ ಚೋದನೆಯಿಂದ ಈ ನಪಂಸಕ ದೇಹವನ್ನು ಧಾರಣ ಮಾಡಿರುವಳು. ಅಂಬೆ, ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಈ ಭೀಷ್ಮನನ್ನು ವಧಿಸುವ ಉತ್ಕಟೆಚ್ಚೆ. ದೇವರಥ, ಇದು ನಿನ್ನ ಮರಣವಲ್ಲ, ವಿಮೋಚನೆ. ಬ್ರಹ್ಮಚರ್ಯದ ಭೀಷಣ ಪಂಜರದಲ್ಲಿ ಬಂಧಿತನಾಗಿದ್ದ ಪ್ರಣಯ ವಿಮುಖನಾದ ಭೀಷ್ಮನ ಆತ್ಮವನ್ನು ನಾನಿಂದು ಮುಕ್ತವಾಗಿ ಮಾಡುವೆನು. ಬಾ ಹೃದಯೇಶ್ವರ, ಈಗಿನ ನಿನ್ನನ್ನು ವಧಿಸಿ ನಾನು ಸಾಯುವೆನು. ಇದು ನಮ್ಮ ಮರಣವಲ್ಲ, ಮಹಾಮಿಲನ ಅಂಬೆಯ ಅಮರ ಪ್ರೇಮದ ಅಮರ ನಿರ್ಮಾಣ. ಇಷ್ಟೊಂದು ವಂಚನೆಯ ವಾಸುದೇವ? ಈ ಭೀಷ್ಮನ ಬಾಣಗಳಿಗೆ ಬೆದರಿ ಆ ನಪಂಸಕನ ಶರಣು ಹೋದೆಯ? ಈಗ ನಿನ್ನ ಅಭಿಸಂಧಿಯೂ ಫಲಿಸಲಿ. ಈಗ ನನ್ನ ಮರಣದ ಅಗತ್ಯವಾದರೆ ಅಸ್ತ್ರಗಳನ್ನು ತ್ಯಾಗ ಮಾಡುವೆನು. ಸ್ತ್ರೀ ಮತ್ತು ನಪಂಸಕರ ಮಧ್ಯೆ ಈ ಭೀಷ್ಮನು ನಿಲ್ಲುವುದಿಲ್ಲ. ಸಾರಥಿ, ರಥವನ್ನು ಹಿಂತಿರುಗಿಸು. ಹೆದರಬೇಡ ವತ್ಸ. ಶಿಖಂಡಿ, ಈ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು, ಭೀಷ್ಮನನ್ನು ವಧಿಸು. ಅದನು ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರ್ವಿತವಾದ ದಿವ್ಯಾಸ್ತ್ರ. ವಂಚನೆಯ ಕೂಟವಿದ್ದ ಮಹತ್ಪಾಪ. ನಾನು ಈ ನಿಂದನೆಯನ್ನು ಸಹಿಸಲಾರನು ಕೃಷ್ಣ.
ಅತ್ತ ನೋಡು ಅರ್ಜುನ, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಬಾಣಗಳನ್ನು ಹೂಡು ಅರ್ಜುನ. ಆ ವೀರ ಶಿಖಾಮಣಿಗೆ ಉಚಿತವಾದ ಶಯ್ಯವನ್ನು ಅಂಬುಗಳಿಂದ ರಚಿಸು. ದೇವರತನ ದೇಹವು ಭೂಮಿಗುರುಳದಿರಲಿ. ಕ್ಷಮಿಸು ತಾತ, ಈ ಮಹತ್ ಪಾಪದ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. ನಾನಿಂದು ಇಚ್ಛಾ ಪೂರ್ವಕವಾದ ಭರತಾನ್ವಯದ ಅಂತಿಮ ಪುಣ್ಯ ಜ್ಯೋತಿಯನ್ನು ಊದಿ ಹಾರಿಸಿದನು. ಆ ಪಾಪಮಯ ನಿಶ್ವಾಸದೊಡನೆ ನನ್ನ ಪ್ರಾಣವಾಯುವು ಹಾರಿ ಹೋಗಬಾರದೆಂಬುದೇ ನನ್ನ ಏಕಮಾತ್ರ ಚಿಂತೆ. ನಾನು ಅಪೇಕ್ಷಿಸುವುದು ಇಂತಹ ಮರಣವನ್ನು. ಅರ್ಜುನ, ನೀನು ಅದನ್ನು ನನಗೆ ಕೊಟ್ಟೆ. ಯುದ್ಧ ಶಾಂತವಾಗಿದ್ದಾಗ ಭೀಷ್ಮನ ಆತ್ಮವು ಈ ದಿನ ಶಾಂತವಾಯಿತು. ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ಉದಯ ಸೂರ್ಯನು ಉದಯಿಸಿದಂತೆ ಭಾವಿಸಿದ್ದೆ. ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಭೀಷ್ಮ, ವ್ಯೂಹದ ಮಹೋದ್ಭವದಲ್ಲಿ ಸ್ವತಃ ದ್ರೌಪದಿ ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾವುದೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ನಿರಾಶರಾಗಿ ಕೃಷ್ಣಾರ್ಜುನರು ಇದ್ದಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನ ಮತ್ತೊಂದು ವರ್ಷದಲ್ಲಿ ಸಂಸತ್ತುಗಳೊಡನೆ ಹೋರಾಡುತ್ತಿರುವರು. ಅವರ ಬೇಗ ಬರುವ ಸಂಭವವಿಲ್ಲವಣ್ಣ. ಈಗ ಏನು ಉಪಾಯ ಮಾಡುವುದು? ಏನಾದರೂ ಒಂದು ಜಾಗೃತಿಯಾಗಿ ಒಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಚಿತ. ಇದೆಂತಹ ಮಾತು ದೊಡ್ಡಪ್ಪ. ನನ್ನ ಪೂಜ್ಯ ತಂದೆಯ ಕಪಿತ್ವಜು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿರುವಾಗ ಪಾಂಡವರಿಗೆ ಅಪಜಯದೆ ಈಗ ನಮಗೆ ಬಂದಿರುವಂತ ಅಭಿಮನ್ಯು ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ಈ ಹೊತ್ತಿನಿಂದ ರಚಿತವಾದ ಈ ಒಂದು ವ್ಯೂಹವನ್ನು ಭೇದಿಸಲಾಗುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಪಿತ. ನಾನು ಆ ವ್ಯೂಹವನ್ನು ಭೇದಿಸುವುದು ನಿನ್ನ ಅನುಮತಿಯನ್ನು ಪಡೆಯುವುದಕ್ಕಾಗಿ ನಾನು ನಿನಗೆ ಕಾದಿದ್ದು. ಅಭಿಮಾನಿ, ನೀನು ನಮ್ಮ ವಂಶದ ಗೌರವ ತರುವುದು ನೀನು. ಈ
ಕಣ್ಣ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ತೇಜದ ಕಿರ ಪ್ರಕಾಶದಿಂದ ಅದು ದಾನಮಯವಾಗಿ ಬೆಳಗುತ್ತದೆ. ಅದು ಸದಾ ಪ್ರಕಾಶ, ಅದು ವಿಜೃಂಭಿಸುತ್ತಿದೆ. ಅದು ತನ್ನ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವಾದ ಸುಭದ್ರೆಯು ಆನಂದಾಸ್ತ್ರಗಳನ್ನು ಸುರಿಸಲಿ. ಯೋಗ್ಯ ವರಸು ಕರೆತಾಗ ಧೈರ್ಯದಿಂದ ವಾರಾಗಿ ಕೀರ್ತಿಶಾಲಿಯಾಗಿದೆ ಕ್ಷತ್ರದ್ರಮನ ನಿಯಮ. ಮಣ್ಣಕ್ಕಲ್ಲಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸುತ್ತಾ ಕೊಡುವಂತಹ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಈಗ ಅದರ ಅವಕಾಶಕ್ಕೆ ದೊರಕಿರುವುದು. ಈಗ ವ್ಯಕ್ತ ಮಾಡಬೇಡ ತಂದೆ, ನನಗನುಮತಿಯನ್ನು ಕೊಡು. ಆಗ ತಿಳಿವೆ ಪಾರ್ಥನ ಮಗನು ಅಭಿಮಾನದಲ್ಲಿ ಅಭಿಮನ್ಯುವಿನ ಅಭಿಮಾನದಲ್ಲಿ ಅಭಿಮನ್ಯುವಿನ ಅನಿರೀಕ್ಷಿತವಾಗಿ ಬಂದೊದಗಿದ ಈ ಅವಕಾಶವನ್ನು ಬೆಳೆದಾಕದಲ್ಲ ಅಣ್ಣೋ. ಭುಜಮಲ್ಲವೇ
ಭೀಮ, ನಿನ್ನ ಇಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವುದು. ಯುದ್ಧ ರಂಗದಲ್ಲಿ ನೀನು ಒಂದು ಕ್ಷಣವೂ ಅವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅವನು ಪುಷ್ಪವಿವಾಹವಾಗಲಿ, ಇಂದರಿಗೆ ಅವನು ಪುಷ್ಪವಿವಾಹ